ಪಂಪ್ಸೆಟ್ಗಳಿಗೆ ವೋಲ್ಟೇಜ್ ಸಮಸ್ಯೆಯಿಂದ ಮುಳಬಾಗಿಲು ತಾಲೂಕಿನಲ್ಲಿ ರೈತರು ಬೆಳೆಗಳಿಗೆ ನೀರು ಹಾಯಿಸೋದಕ್ಕೆ ಹೈರಾಣಾಗಿದ್ರು. ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ತಾಲೂಕಿನ ರೈತರು ಹಲವಾರು ಬಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ರೈತರ ಮನವಿಗೆ ಸ್ಪಂದಿಸಿ ತಾಲೂಕಿಗೆ ಸುಮಾರು 260 ಕೋಟಿ ರೂಪಾಯಿ ವೆಚ್ಚದ 220 ಕೆವಿ ವಿದ್ಯುತ್ ಸ್ಟೇಷನ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ತಾಲೂಕಿನ ಬಾಳಸಂದ್ರ ಗ್ರಾಮದಲ್ಲಿ ಸ್ಟೇಷನ್ ನಿರ್ಮಾಣಕ್ಕೆ ಸ್ಥಳ ನಿಗದಿಯಾಗಿದ್ದು 4-5 ದಿನದಲ್ಲಿ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದರಲ್ಲದೆ ಬೈರಕೂರು ಗ್ರಾಮದಲ್ಲಿಯೂ ಸಹ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಬ್ಸ್ಟೇಷನ್ ನಿರ್ಮಾಣವಾಗಲಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಲಿದೆ ಅಂತ ಕಾಮಗಾರಿಯ ಬಗ್ಗೆ ವಿವರಿಸಿದರು. ಸೈಯದ್ ಫಯಾಜ್, ಮುಳಬಾಗಿಲು. ಇವತ್ತಿನ ದಿವಸ ಏನು ನಾವು ರೈತರನ್ನ ಕಾಪಾಡಬೇಕಂತ ಬಂದಿದ್ದೀವಿ, ರೈತನ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಬಂದಿದ್ದೀವಿ. ನನ್ನ ಅಜೆಂಡಾದಲ್ಲಿ ಇದೊಂದು ಕೂಡ ಇತ್ತು. ಸುಮಾರು ಆಲಂಬೂರು ದಿವಂಗತ ನಮ್ಮ ಟೈಗರ್ ಬಿಟ್ಟೋಗಿರ್ತಕ್ಕಂಥ ಒಂದು ಕನಸು ನನಸಾಗೋ ದಿವಸ ಬಂದಿದೆ ಅಂತ ಹೇಳ್ಬೋದು. ಏನು ಮೊದಲನೇ 2ನೇ ಸೆಷನ್ ನಾನು ಮಾತಾಡಿದಾಗ ನಮಗೆ KGF ಇರ್ತಕ್ಕಂಥ 220 KVನ ನಾನು ಮುಳಬಾಗಲ್ ತಾಲೂಕಲ್ಲಿ ಬೇಕು ಅಂತ ನಾನು ಇಟ್ಟಾಗ ಅದಕ್ಕೆ ನನಗೆ ಲೇಟಾಗಿ ಉತ್ತರ ಕೊಟ್ಟಿದ್ದ. ಆರ್ಥಿಕ ಅನುಗುಣವಾಗಿ ನೀವು ಮಾಡ್ಕೊಡ್ತೀವಿ ಅಂತ ಹೇಳಿದರು. ಸೊ ಅದರಿಂದ ಅದು ಅಪ್ರೂವಲ್ ಆಗಿ ಬಂದಿದೆ. ಇವತ್ತು ನಿನ್ನೆ ಮತ್ತು ಇವತ್ತು ನಮ್ಮ ತಂಡ ಕೇಂದ್ರ ಮತ್ತು ಸ್ಟೇಟ್ ತಂಡ ಕರೆದು ಜಾಗವನ್ನು ತೋರಿಸಿ ಬಾಳಸಂದ್ರ ಗ್ರಾಮದಲ್ಲಿ ಇವತ್ತು ಫೈನಲ್ ಆಗಿದೆ. ಇವತ್ತು ಈ ತಂಡ ಕರೆದು ಇವತ್ತು ಮಾತಾಡಿ ಕಳಿಸಿದ್ದೀವಿ. ಹಾಗಾಗಲೇ ಫೈಲ್ ಪುಟಪ್ ಆಗಿ ಕೂಡ ನಾನೇ ಕೂತ DC ಹತ್ರ ತೊಗೊಂಡು ಹೋಗ್ತಿದ್ದೀನಿ. ವಿತಿನ್ 4-5 ಡೇಸ್ ಒಳಗಡೆ ಅದು ಅಪ್ರೂವಲ್ ಆಗಿ ಬರುತ್ತೆ. ವಿತಿನ್ ನೆಕ್ಸ್ಟ್ ಬರ್ತಕ್ಕಂಥ ಆಗಸ್ಟ್ 15ನೇ ತಾರೀಕು ಅಥವಾ 16ನೇ ತಾರೀಕು ಇದನ್ನು ಗುದ್ಲಿ ಪೂಜೆ ಮಾಡಿ 260 ಕೋಟಿಯಷ್ಟು 60 ಕೋಟಿಯಷ್ಟು 220 KV ಒಂದು ಸ್ಟೇಷನನ್ನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಅದು ಸಂತೋಷಕರ ಸುದ್ದಿ. ಅದೇ ಸಬ್ ಸ್ಟೇಷನ್ ಮತ್ತೊಂದು ಸ್ಟೇಷನ್ ತಂದಿದ್ದೀನಿ. ಬೈರಕೂರು ಸುತ್ತಮುತ್ತ ರೈತಾಪಿ ಜನಾಂಗ ಜಾಸ್ತಿ ಇರೋದ್ರಿಂದ ಇವತ್ತು ಗಟ್ಟು ದೇವಸ್ಥಾನ ಒಂದು ಆಜುಬಾಜುದಲ್ಲಿ ಕೂಡ ಇವತ್ತೊಂದು 66 KVದು ಸುಮಾರು 60 ಕೋಟಿಯಷ್ಟು ಕೂಡ ಇದು ಅಪ್ರೂವಲ್ ತಂದಿದ್ದೀವಿ. ಅದು ಆದಷ್ಟು ಬೇಗ ಗುದ್ಲಿ ಪೂಜೆಗೆ ಇವತ್ತು ಡೇಟ್ ಫಿಕ್ಸ್ ಮಾಡಿ ಅದನ್ನು ಫೈಲ್ ಪುಟಪ್ ಮಾಡಿದ್ದೀನಿ. ಇವತ್ತು 220 KV ಸ್ಟೇಷನ್ ಏನಾದರೂ ಮುಳಬಾಗಿಲು ತಾಲೂಕಲ್ಲಿ ಆಯಿತು ಅಂತಂದರೆ 224 ಅವರ್ಸ್ ಕರೆಂಟ್ ಬರಲಿಕ್ಕೆ ತುಂಬ ಸುಸೂತ್ರವಾಗಿ ರೈತರಿಗೆ ಹೆಲ್ಪ್ ಆಗ್ತದೆ. ಬೈರಕೂರು ಆ ಸುತ್ತಮುತ್ತಲ ಗ್ರಾಮಸ್ಥರು ಫೋನ್ ಮಾಡಿ ಸುಮಾರು ದಿವಸ ನೈಟಲ್ಲಿ ಫೋನ್ ಮಾಡಿ ನಮಗೆ ಇದು ಬರ್ತಾ ಇಲ್ಲ, ಏನು ವೋಲ್ಟೇಜ್ ಬರ್ತಾ ಇಲ್ಲ ಅಂತಂದರೆ ಅದು ಶಾಶ್ವತವಾಗಿ ಅದು ಹೋಗಬೇಕು ಅಂತಂದರೆ ಶಾಶ್ವತ ಬೇಕು ಅಂತ ಸುಮಾರು ನಾನು 2 ಸರಿ 3 ಸರಿ ಪ್ರಸ್ತಾವನೆ ಗೌರ್ಮೆಂಟ್ ಏನು ಕೊಟ್ಟಾಗ ಈಗ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಅದರಿಂದ ಆದಷ್ಟು ಬೇಗ ಟೆಂಡರ್ ಆಗಿದೆ. ಆದಷ್ಟು ಬೇಗ ಜಾಗವನ್ನು ಕ್ಲಿಯರ್ ಮಾಡಿ ವಿತಿನ್ 4-5 ಡೇಸ್ ಜಾಗ ಕ್ಲಿಯರ್ ಮಾಡ್ಕೊಡೋಕ್ಕೆ ನಾನು ಮತ್ತು ತಹಸೀಲ್ದಾರು DC ಅವರು ಕೂತ್ಕೊಂಡು ಬೆಳಗ್ಗೆ ಮೀಟಿಂಗ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಆದಷ್ಟು ಬೇಗ ಇವತ್ತು ಸರ್ವೆ ಸ್ಕೆಚ್ ಮತ್ತು ಕಳಿಸಿ ನಾನು ಸರ್ವೆ ಸ್ಕೆಚ್ ಮಾಡಿಸಿದ್ದೀನಿ. ಆದಷ್ಟು ಬೇಗ ಅದು ಬಂದ ಕೂಡಲೇ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು. ಈಗಾಗಲೇ ಹೆಚ್ಚುಗಲ್ಲಿ ಪಂಚಾಯತಿಯಲ್ಲಿ ಒಂದಾಗಿದೆ, ಈಗಾಗಲೇ ಒಡ್ಡಳ್ಳಿ ಒಂದಾಗಿದೆ, ಈಗ ಬೈರಕೂರು ಹೋಬಳಿದಲ್ಲಿ ಈಗ ಗಟ್ಟಿ ದೇವಸ್ಥಾನದಾಗಿದೆ, ಈಗ ಬಾಳಸಂದ್ರ ಗ್ರಾಮದಲ್ಲಿ, ಈಗ ದುಗ್ಸಂದ್ರ ಮತ್ತು ಬೈರಕೂರು ಹೋಬಳಿದಲ್ಲಿ ಯಥೇಚ್ಛವಾಗಿ ರೈತಾಪಿ ಜನಾಂಗ ಅಂದರೆ ತುಂಬ ವೋಲ್ಟೇಜ್ ಕಡಿಮೆ ಆಗೋದ್ರಿಂದ ಈ ಒಂದು ಪ್ರಾಜೆಕ್ಟ್ನನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು. ನನಗೆ ನಾನು ಬಂದಾಗಿಂದನೂ ಇದೊಂದು ನನಗೊಂದು ಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಅದರಿಂದ ಸೊ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇವತ್ತು ಜಾಗ ಫೈನಲ್ ಮಾಡಿ ಅನುಮೋದನೆ ಆಗಿದೆ. ಫೈಲ್ ಪುಟಪ್ ಮಾಡಿ ಇವತ್ತು ರಾಜ್ಯ ಸರ್ಕಾರ ಕಳಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 260 crores ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ 2 ಟೆಂಡರು ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಬಂದಾಗ ಅದನ್ನು 25% ಅವ್ರದ್ದು 70% ಇವ್ರದ್ದು ಅಂತ ಡಿವೈಡ್ ಆಗ್ತದೆ. ಸೊ ಅದಕ್ಕೆ ಸಮರ್ಪಕವಾಗಿ ಜಾಗ ಕೊಡಿ ಅಂತೇಳಿ ಕೊಟ್ಟಿದ್ದಾಯ್ತು. ಇವತ್ತು 60 ಕೋಟಿ ಇದು ಗಟ್ಟಿ ದೇವಸ್ಥಾನ 60 ಕೋಟಿ, ಇದು ಬಂದು 260 crores 260 ಕೋಟಿ ದ ಬಿಗ್ ಪ್ರಾಜೆಕ್ಟ್ ಮುಳಬಾಗಿಲು ತಾಲೂಕಿಗೆ ಬಿಗ್ ಪ್ರಾಜೆಕ್ಟ್. ಇದಕ್ಕೆ ಹೇಳೋಕ್ಕೆ ನಾನು ಖುಷಿ ಆಗ್ತದೆ. ಅದಕ್ಕೆ ಖುಷಿಯಾಗಿ ನಾನು ನಿಮ್ಮ ಹತ್ರ ಹಚ್ಕೊಂಡೆ. ಇದಾದ್ಮೇಲೆ SAR